ಆದ್ಮೇಲೆ ಈಗಾಗಲೇ ನನ್ನ ಕೈಯಲ್ಲಿ ಇರುವಂತಹ ಈ ಪುಸ್ತಕ ಧರ್ಮ ಎಂದಾಗಿದೆ. ಇದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದ ಹೆಸರಾಂತ ಲೇಖಕ ಮುಷ್ತಾಕ್ ಹೆನ್ನಾಬೇಲ್ ಅವರ ಒಂದು ಹೊಸ ಕೃತಿಯಾಗಿದೆ. ಇದು ಇಸ್ಲಾಂ ಮತ್ತು ಮುಸ್ಲಿಮರಿಗೆ ಸಂಬಂಧಪಟ್ಟ 58 ಪ್ರಶ್ನೆಗಳಿಗೆ ಉತ್ತರವು ಇದರಲ್ಲಿ ಸಮರ್ಪಕವಾಗಿ ಹಾಗೂ ಅತ್ಯಂತ ಸಂಕ್ಷಿಪ್ತವಾಗಿ ನೀಡಲಾಗಿದೆ. ಇದರ 2 ಪ್ರಶ್ನೆ ಹಾಗೂ ಉತ್ತರವನ್ನು ಈ ಮುಂಚಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸಿರುತ್ತೇನೆ. ಈಗ 3ನೇ ಪ್ರಶ್ನೆ ಹಾಗೂ ಅದರ ಉತ್ತರ. ಇಸ್ಲಾಮಿನಲ್ಲಿ ಬಡ್ಡಿ ಯಾಕೆ ನಿಷೇಧ? ನಿಜವಾಗಿ ಉತ್ತಮವಾದಂತಹ ಒಂದು ಪ್ರಶ್ನೆ ಹಾಗೂ ಅದಕ್ಕೆ ಉತ್ತರ ನೋಡಿ. ಬಡ್ಡಿ ಆಧಾರಿತ ಜಾಗತಿಕ ಬ್ಯಾಂಕಿಂಗ್ ವ್ಯವಸ್ಥೆಗಳು ವಂಚನೆಯನ್ನು ಸಕ್ರಮಗೊಳಿಸಿಕೊಂಡಿರುವ ಅಕ್ರಮ ಸಂಸ್ಥೆಗಳು. ಬಡ್ಡಿಯ ವ್ಯವಹಾರದಿಂದ ಶ್ರೀಮಂತರು ಶ್ರೀಮಂತನಾಗುತ್ತಾ ಬಡವನಾಗುತ್ತಾ ಹೋಗುವುದು ಅದರ ಪ್ರಮುಖ ಗುಣಲಕ್ಷಣಗಳಲ್ಲಿ ಒಂದು. ಹೀಗಿರುವ ಕಾರಣಕ್ಕೆ ಆಧುನಿಕ ಪರಿಕಲ್ಪನೆಯ ಬಡ್ಡಿ ವ್ಯವಸ್ಥೆಯನ್ನು ಇಸ್ಲಾಂ ಕಟ್ಟುನಿಟ್ಟಾಗಿ 1450 ವರ್ಷಗಳ ಹಿಂದೆಯೇ ನಿಷೇಧಿಸಿದೆ. ಇಸ್ಲಾಮಿನ ಪ್ರಕಾರ ತೂಕ, ಅಳತೆ ಮತ್ತು ಪ್ರಮಾಣಗಳು ಸಮವಾಗಿ ವಿನಿಮಯಗೊಳ್ಳಬೇಕು. ವಿನಿಮಯದ ಮಧ್ಯೆ ಯಾವುದೇ ಶ್ರಮ ಮತ್ತು ವಸ್ತು ಇಲ್ಲದೆ ಹಣದಿಂದ ಅಧಿಕ ಗಳಿಸುವುದು ಕಡ್ಡಾಯವಾಗಿ ನಿಷೇಧ. ತೂಕ ಮತ್ತು ಅಳತೆಯ ವಿನಿಮಯಗಳು ಕೂಡ ಸಮವಾಗಿ ವಿನಿಯೋಗವಾಗಬೇಕು. 1 kg ಉತ್ತಮ ಅಕ್ಕಿಗೆ ಬದಲಾಗಿ 1.5 kg ಕಳಪೆ ಗುಣಮಟ್ಟದ ಅಕ್ಕಿಯೂ ಕೂಡ ವಿನಿಮಯ ಆಗುವಂತಿಲ್ಲ. ಕಳಪೆ ಎಂದು ಹೆಚ್ಚಿಗೆ ಪಡೆಯಲಾದ ಈ ಅಕ್ಕಿಯು ಬಡ್ಡಿಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಈ ರೀತಿಯ ಬಡ್ಡಿಯ ಮೇಲಿನ ನಿರ್ಬಂಧವು ಬಡವರ ಶ್ರೀಮಂತರ ಕೈಯಲ್ಲಿ ಆರ್ಥಿಕವಾಗಿ ಸಿಕ್ಕಿ ನಲುಗಬಾರದು ಎನ್ನುವ ಸದುದ್ದೇಶದಿಂದ ಕೂಡಿದೆ. ಆರ್ಥಿಕ ವ್ಯವಸ್ಥೆಯು ಬಡವ ಮತ್ತು ಶ್ರೀಮಂತರ ನಡುವೆ ಸಮವಾದ ಸಹಭಾಗಿತ್ವ ಹಾಗೂ ಶ್ರಮದ ಮೂಲಕ ಸಾಕಾರಗೊಳ್ಳಬೇಕು ಎನ್ನುವ ಸದಾಶಯದಲ್ಲಿ ಅಡಕವಾಗಿದೆ. ಇಸ್ಲಾಮಿಯೇತರ ಬಡ್ಡಿಯ ಪರಿಕಲ್ಪನೆ ಮತ್ತು ಇಸ್ಲಾಮಿನ ಬಡ್ಡಿಯ ಪರಿಕಲ್ಪನೆಯ ನಡುವೆ ಒಂದು ದೊಡ್ಡ ವ್ಯತ್ಯಾಸವೆಂದರೆ ಇಸ್ಲಾಮಿಯೇತರ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯು ಒಂದು ಉದ್ಯಮವಾಗಿದೆ. ಆದರೆ ಇಸ್ಲಾಮಿ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯು ನೀರಾವರಿ, ಶಿಕ್ಷಣ, ಆರೋಗ್ಯದಂತಹ ಒಂದು ಮೂಲಭೂತ ಸರ್ಕಾರಿ ಸೌಲಭ್ಯ. ಇಸ್ಲಾಮಿಕ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಲ ನೀಡುವವನು ಮತ್ತು ಸಾಲ ಪಡೆಯುವ ಇಬ್ಬರು ಕೂಡ ಹೂಡಿಕೆ ಅಥವಾ ಉದ್ದಿಮೆಯ ಪಾಲುದಾರರು. ಲಾಭ ಮತ್ತು ನಷ್ಟಗಳು ಅನುಕ್ರಮವಾಗಿ ಅದರ ಪ್ರಮಾಣದಷ್ಟೇ ಇಬ್ಬರೂ ಪಡೆಯಬೇಕು. ಲಾಭದ ಪ್ರಮಾಣವನ್ನು ಆರಂಭದಲ್ಲಿ ನಿಗದಿಗೊಳಿಸುವ ಅವಕಾಶವಿಲ್ಲ. ಒಂದೊಮ್ಮೆ ಹೂಡಿಕೆ ಅಥವಾ ಉದ್ದಿಮೆಯಲ್ಲಿ ನಷ್ಟ ಉಂಟಾದರೆ ಸಾಲ ಪಡೆದವನು ಮತ್ತು ಕೊಟ್ಟವನು ಇಬ್ಬರು ಕೂಡ ಅದಕ್ಕೆ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕಾಗುತ್ತದೆ. ಹೀಗಿರುವುದರಿಂದ ಸಾಲ ಪಡೆದವನು ಹೆಚ್ಚು ನಷ್ಟಕ್ಕೆ ಒಳಗಾಗುವುದಿಲ್ಲ, ತನ್ನ ಪಾಲಿನಷ್ಟೇ ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾಗಿ ಇಸ್ಲಾಮಿಕ್ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಜೆಗಳಿಗೆ ಒಂದು ಸೌಲಭ್ಯವಾಗಿದೆ. ವ್ಯವಹಾರದಲ್ಲಿ ಸಾಲ ನೀಡಿದವನ ಪಾಲುದಾರಿಕೆಯೂ ಕೂಡ ಇರುವುದರಿಂದ ಸಾಲ ನೀಡುವವನು ಉದ್ಯಮ ಮತ್ತು ವ್ಯಕ್ತಿಯ ಸಾಮರ್ಥ್ಯ ಹಾಗೂ ಸವಲತ್ತುಗಳನ್ನು ನೋಡಿ ಕೂಲಂಕುಷವಾಗಿ ಪರಿಶೀಲಿಸಿಯೇ ಕೊಡುತ್ತಾನೆ. ಸಾಮಾನ್ಯವಾಗಿ ವೈಯಕ್ತಿಕ ಸಾಲವನ್ನು ಪಡೆಯುವವರು ಆರೋಗ್ಯ ಮತ್ತು ಕುಟುಂಬ ನಿರ್ವಹಣೆಗಾಗಿ ಪಡೆಯುತ್ತಾರೆ. ಇಸ್ಲಾಮಿನಲ್ಲಿ ವರದಕ್ಷಿಣೆಯು ಕಡ್ಡಾಯವಾಗಿ ನಿಷೇಧವಿರುವುದರಿಂದ ಹೆಣ್ಣು ಮಕ್ಕಳ ಮದುವೆಗೆ ಮಾತಾಪಿತರು ಸಾಲವನ್ನು ಮಾಡುವ ಪ್ರಮೇಯವೇ ಉದ್ಭವಿಸುವುದಿಲ್ಲ. ಮುಸ್ಲಿಮರಲ್ಲಿ ಆರೋಗ್ಯ ಮತ್ತು ಕುಟುಂಬ ನಿರ್ವಹಣೆಯ ಸಮಸ್ಯೆ ಇರುವವರು ಉಳ್ಳವರ ವಾರ್ಷಿಕ ಕಡ್ಡಾಯ ದಾನದ ಜಕಾತ್ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಜಕಾತ್ ಪಾವತಿದಾರರು ಈ 2 ವರ್ಗದವರಿಗೆ ಹೆಚ್ಚು ಆಯ್ದುಕೊಂಡು ಪಾವತಿಸಬೇಕಾಗುತ್ತದೆ. ಜಕಾತಿನ ಅಸಮರ್ಪಕ ಹಂಚಿಕೆಯು ಪಾವತಿದಾರನ ಅತಿದೊಡ್ಡ ಧಾರ್ಮಿಕ ಲೋಪವಾಗುತ್ತದೆ. ಇದು ಧಾರ್ಮಿಕ ಉದ್ದೇಶವನ್ನು ನಷ್ಟಗೊಳಿಸುತ್ತದೆ. ಹಾಗಾಗಿ ಜಕಾತ್ ಪಾವತಿದಾರರು ಅರ್ಹರಾದವರನ್ನೇ ಹುಡುಕಿ ಕೊಡುತ್ತಾರೆ. ಜಕಾತಿನ ಹೆಚ್ಚಿನ ಫಲಾನುಭವಿಗಳು ಆರೋಗ್ಯ ಸಮಸ್ಯೆ, ಸಾಲ ಮತ್ತು ಕುಟುಂಬ ನಿರ್ವಹಣೆಯ ಸಮಸ್ಯೆ ಇರುವವರು. ಹಾಗಾಗಿ ಇಸ್ಲಾಮಿಕ್ ಧಾರ್ಮಿಕ ವ್ಯವಸ್ಥೆ ಇರುವ ಸಮಾಜದಲ್ಲಿ ಸಾಮಾನ್ಯವಾಗಿ ವೈಯಕ್ತಿಕ ಸಾಲಗಳು ಅವಶ್ಯಕವಿರುವುದಿಲ್ಲ. ಇಸ್ಲಾಮಿಕ್ ಆಡಳಿತವಿರುವ ದೇಶಗಳಲ್ಲಿ ಬೈತುಲ್ ಮಾಲ್ ಅಂದರೆ ರಾಜಭಂಡಾರದಿಂದ ಈ ವರ್ಗಗಳಿಗೆ ಜಕಾತ್ ಪಾವತಿಯನ್ನು ವಾರ್ಷಿಕವಾಗಿ ಮಾಡಲಾಗುತ್ತದೆ. ಹೆಚ್ಚಿನವರು ಸಾಲವನ್ನು ಶೂಲವಾಗಿಸಿಕೊಳ್ಳುವುದು ಆರೋಗ್ಯ, ಕುಟುಂಬ ನಿರ್ವಹಣೆ, ಹೆಣ್ಣು ಮಕ್ಕಳ ಮದುವೆಯ ಅನಿವಾರ್ಯತೆಗಳಿಂದಾಗಿಯೇ ಆಗಿದೆ. ಇದಕ್ಕಿಂತ ಹೊರತಾದ ವೈಯಕ್ತಿಕ ಸಾಲಗಳೆಲ್ಲವೂ ಐಷಾರಾಮಿ ಜೀವನವನ್ನು ಉದ್ದೇಶಿಸಿ ಆಗಿರುತ್ತದೆ. ಬಡ್ಡಿ ಸಹಿತವಾದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಡ್ಡಿ ಒಂದು ಆಮಿಷ. ಅದೆಷ್ಟೋ ಜನರು ಅದೆಷ್ಟೋ ಕಾಲಗಳಿಂದ ಇದಕ್ಕೆ ಬಲಿಯಾಗಿದ್ದಾರೆ. ಹೆಚ್ಚಾಗಿ ಇಂತಹ ಆಮಿಷಕ್ಕೆ ಒಳಗಾಗುವವರು ಬಡವರೇ ಆಗಿದ್ದಾರೆ. ಈ ವರ್ಗದವರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ವಂಚಕರಾಗಿರುವ ಅತೀ ಬುದ್ಧಿವಂತರು ಎನಿಸಿಕೊಂಡವರು ಸೇರಿ ಹಣೆಯುವ ತಂತ್ರಗಳ ಜ್ಞಾನವಿರುವುದಿಲ್ಲ. ಈ ಬಲಿಪಶುಗಳಿಗೆ ಜ್ಞಾನೋದಯ ಆಗುವ ಮುಂಚೆಯೇ ಅವರ ಬದುಕೇ ಮುಗಿದಿರುತ್ತದೆ. ಬಡ್ಡಿಯ ಕಾರಣದಿಂದ ಅದೆಷ್ಟೋ ಕುಟುಂಬಗಳ ಸಾಮೂಹಿಕ ಆತ್ಮಹತ್ಯೆಗಳು ನಡೆಯುತ್ತಲೇ ಇವೆ. ಸಾಲವು ಬಡ್ಡಿಯ ಮೂಲಕ ಶೂಲವಾಗಿ ಇಡೀ ಕೌಟುಂಬಿಕ ವ್ಯವಸ್ಥೆಯನ್ನು ಮತ್ತು ನೆಮ್ಮದಿಯನ್ನು ನಾಶ ಮಾಡುತ್ತದೆ. ಇಂಥ ಅನಾಹುತ ಅವಘಡಗಳು ಸಮಾಜದಲ್ಲಿ ಸಂಭವಿಸಬಾರದು ಎನ್ನುವ ಕಾರಣಕ್ಕೆ ಪವಿತ್ರ ಕುರ್ಆನಿನಲ್ಲಿ ಬಡ್ಡಿಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಬಡ್ಡಿ ಕೊಡುವವನು, ಪಡೆಯುವವನು, ಮಧ್ಯಸ್ಥಿಕೆ ವಹಿಸುವವನು ಮತ್ತು ಬರೆಯುವನನ್ನು ಶಪಿಸಲಾಗಿದೆ. ಬಡ್ಡಿಯ ವ್ಯವಹಾರ ಮಾಡುವುದು ದೇವ ಮತ್ತು ದೇವ ಸಂದೇಶಕಾರರ ವಿರುದ್ಧ ಯುದ್ಧ ಸಾರಿದಂತೆ ಎಂದು ಹೇಳಿ ಬಡ್ಡಿಯು ಘೋರ ಪಾಪ ಎಂದು ಸಾರಲಾಗಿದೆ. ಪವಿತ್ರ ಕುರ್ಆನಿನ ಅಲ್ ಬಕರಾ ಮತ್ತು ಆಲೆ ಇಮ್ರಾನ್ ಅಧ್ಯಾಯಗಳಲ್ಲಿ ಬಡ್ಡಿಯ ನಿಷೇಧದ ಆದೇಶದ ಹಲವಾರು ಸೂಕ್ತಗಳಿವೆ. ಆದರೆ
ಇದೆಲ್ಲದರ ಹೊರತಾಗಿಯೂ ಕೂಡ ಇತರರಿಂದ ಹಣ, ವಸ್ತು ಅಥವಾ ಯಾವುದೇ ವಸ್ತುವನ್ನು ಪಡೆದು ಹಿಂದಿರುಗಿ ಕೊಡುವಾಗ ಕೊಡುವವನು ಮನಪೂರ್ವಕವಾಗಿ ಸಂತೋಷದಿಂದ ಏನಾದರೂ ಹೆಚ್ಚುವರಿಯನ್ನು ಕೊಟ್ಟರೆ ಅದು ಬಡ್ಡಿಯಾಗುವುದಿಲ್ಲ. ಸ್ವತಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಾವೇನಾದರೂ ಸಾಲ ಪಡೆದರೆ ಹಿಂದಿರುಗಿ ಕೊಡುವಾಗ ಕೊಡಬೇಕಾದದ್ದಕ್ಕಿಂತ ತುಸು ಹೆಚ್ಚೇ ಕೊಡುತ್ತಿದ್ದರು. ಹೀಗೆ ಕೊಡುವುದೊಂದು ಪ್ರಮುಖ ಪ್ರವಾದಿ ಚರ್ಯೆಯೂ ಆಗಿದೆ. ತಾನು ಸೃಷ್ಟಿಸಿದ ಮನುಷ್ಯ ಬಡ್ಡಿಯ ಕಾರಣದಿಂದ ದಮನಿತ, ಶೋಷಿತ ಮತ್ತು ಮರ್ದಿತನಾಗಬಾರದು ಎಂಬುದು ಲೋಕಪಾಲಕನ ಉದ್ದೇಶ. ಹಾಗಾಗಿ ವ್ಯಾಪಾರವನ್ನು ಸಮ್ಮತಗೊಳಿಸಿ ಬಡ್ಡಿಯನ್ನು ಕಟ್ಟುನಿಟ್ಟಾಗಿ ಇಸ್ಲಾಮಿನಲ್ಲಿ ನಿಷೇಧಿಸಲಾಗಿದೆ. ಬಡವರು, ಮಧ್ಯಮ ವರ್ಗದವರು ಇದನ್ನು ಅರಿತರೆ ಬದುಕು, ಇಲ್ಲದಿದ್ದರೆ ಸಾವು. ಬಡ್ಡಿಯ ವ್ಯವಹಾರದ ಆಮಿಷಕ್ಕೆ ಒಳಗಾಗದೆ ಅರಿತು ಬದುಕಿ ಬೇರೆಯವರನ್ನು ಬದುಕಿಸಬೇಕಾಗಿದೆ. ಬಡ್ಡಿಯ ವ್ಯವಹಾರವಿಲ್ಲದೆ ಆರ್ಥಿಕ ವ್ಯವಸ್ಥೆ ಅಸಾಧ್ಯ ಎಂದು ಭ್ರಮಿಸುವವರ ಭ್ರಮೆ ಕಳಚಿ ಬೀಳಬೇಕಿದ್ದರೆ ದೊಡ್ಡ ಕಸರತ್ತು ಮಾಡಬೇಕು. ಸದ್ಯಕ್ಕಿರುವ ಬಡ್ಡಿಯ ಕುರಿತಾದ ಬುದ್ಧಿಯನ್ನು ಸರಿ ಮಾಡಲಾಗದು. ಬಡ್ಡಿ ಇಲ್ಲದ ಬ್ಯಾಂಕಿಂಗ್ ವ್ಯವಸ್ಥೆಯು ಆದರ್ಶ ಮತ್ತು ಅಸಾಧಾರಣ ಎಂದು ಅರಿಯಲು ಇಸ್ಲಾಮಿಕ್ ಬ್ಯಾಂಕಿಂಗ್ ವ್ಯವಸ್ಥೆಯ ಸರಳ ಅಧ್ಯಯನ ಸಾಕು. ನೋಡಿ, ಸ್ಕ್ರೀನ್ನಲ್ಲಿ ಒಂದು ನಂಬರ್ ಬರ್ತಾ ಇದೆ. ಇದು ಲೇಖಕರ ಸಂಪರ್ಕ ಸಂಖ್ಯೆ. ಇದನ್ನು ಸಂಪರ್ಕಿಸಿ ಬರೀ 230 ರೂಪಾಯಿ ಮೊಬೈಲನ್ನು ನೀಡುವ ಮೂಲಕ, ಮೊತ್ತವನ್ನು ನೀಡುವ ಮೂಲಕ ಫೋನ್ಪೇಯ ಮುಖಾಂತರ ಈ ಪುಸ್ತಕವನ್ನು ಖರೀದಿಸಿದಲ್ಲಿ ಖಂಡಿತವಾಗಿಯೂ ತಮ್ಮಲ್ಲಿ ಇರುವಂತಹ ಇಂತಹ ಸಂಶಯಗಳಿಗೆ ಉತ್ತಮವಾದಂತಹ ಉತ್ತರವು ತಮಗೆ ಸಿಕ್ಕಿ ತಮ್ಮ ಸಂಶಯಗಳು ದೂರವಾಗಿ ಇನ್ನೊಬ್ಬರಿಗೂ ತಾವು ಸಂಶಯಗಳನ್ನು ದೂರ ಮಾಡಿಕೊಡುವಂತಹ ಒಂದು ಉತ್ತಮವಾದಂತಹ ಒಂದು ಅವಕಾಶ. ಈ ಅವಕಾಶವನ್ನು ನಾವು ಸದ್ಬಳಕೆ ಮಾಡುವ ಮೂಲಕ ಇನ್ನಷ್ಟು ಹುರಿದುಂಬಿಸುವ ಕೆಲಸ ಲೇಖಕರಿಗೆ ಮಾಡುವ ಅಂತಹ ತೌಫೀಕ್ ಅಲ್ಲಾಹು ನಮಗೆಲ್ಲರಿಗೂ ನೀಡಲಿ. ಅಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.